ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಬನ್ನಿ ಇವತ್ತು ಮತ್ತೆ ಅಗೇನ್ ಪ್ಯಾಕಿಂಗ್ ಬ್ಲಾಗೇನೆ. ಇನ್ನೊಂದು 2-3 ಬ್ಲಾಗ್ ಇದೇ ಥರ ಇರುತ್ತೆ. ನಿಮ್ಗೊಂದು ಸ್ವಲ್ಪ ಬೋರ್ ಕೂಡ ಆಗ್ಬೋದು, ಬಟ್ ಅದ್ರ ಜೊತೆಯಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಯಾಕಿಂಗ್ ಜೊತೆನಲ್ಲೇ ನಿಮಗೂ ಒಂದಿಷ್ಟು ಐಡಿಯಾಸ್ ಬರುತ್ತೆ. ಯಾರನ್ನ ಹೋಗೋರಿದ್ರೂ ಐಡಿಯಾಸ್ ಬರುತ್ತೆ, ಹೋಗದೇ ಇದ್ರೂ ಒಂದಿಷ್ಟು ನಾಲೆಜ್ ಸಿಕ್ಕತ್ತೆ. ಆ್ಯಂಡ್ ನೋಡ್ಬೋದು ಇವಾಗ ಎಷ್ಟು ಪ್ಯಾಕಿಂಗ್ ಮಾಡಿದ್ದೀವಿ, ಅಂದರೆ ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತ. ಏನಕ್ಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಏನಕ್ಕೋಸ್ಕರ ಇಷ್ಟೊಂದೆಲ್ಲ 1 ಲಕ್ಷ ರೂಪಾಯಿವರೆಗೂ ಏನಕ್ಕೆ ಇಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅಂತ, ಅವಶ್ಯಕತೆ ಇತ್ತಾ ಅಂತ ಒಂದು ಕ್ವಶನ್ ಬಂದಿರುತ್ತೆ. ಸೊ ಅದಕ್ಕೂ ಮುಂಚೆ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹೇಳ್ತೀನಿ ನಿಮಗೆ ಏನಕ್ಕೆ ಅಂತ ಡೀಟೇಲಾಗಿ ಹೇಳ್ತೀನಿ. ಸೊ ನೋಡ್ಬೋದು ಎಲ್ಲ ಹೊಸ ವಸ್ತುಗಳನ್ನ ತೊಗೊಂಡು ಬಂದು ಅದ್ರದ್ದು ಟ್ಯಾಗ್ಗಳನ್ನೆಲ್ಲ ತೆಗಿತಾ ಇದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ, ಮೇ ಬಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅನಿಸುತ್ತೆ. ಒಂದಿಷ್ಟು ಟ್ಯಾಗ್ಸು ಅದರಲ್ಲಿ ಅರ್ಧ ಚೆಲ್ಲಿದ್ದೆ, ಇನ್ನು ಅರ್ಧ ಹಾಗೆ ಇಟ್ಟಿದೆ. ಅಂದರೆ ಎಲ್ಲ ಪ್ಯಾಕ್ ಮಾಡಬೇಕಾದ್ರೆ ತೆಗೆದು ಒಂದರಲ್ಲಿ ಹಾಕಿಟ್ಟಾಗ ನಾನೇ ನೋಡಿದೆ ಎಷ್ಟೊಂದು ಟ್ಯಾಕ್ಸ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇತ್ತು. ಸೊ ಇವಾಗ ಇಲ್ಲಿ ಇವತ್ತೇನು ಶಾಪಿಂಗ್ ಮಾಡ್ಕೊಂಬಂದಿದ್ನಲ್ಲ, ಸೊ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಅದ್ರದ್ದು ಕವರ್ಗಳೆಲ್ಲ ತೆಗೆದು ಬಿಸಾಕಿ ಒಂದಿಷ್ಟು ಒಂದು ಕಡೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಇದೆಲ್ಲ ಬಂದುಬಿಟ್ಟು ರಿಲಯನ್ಸಿಂದ ತೊಗೊಂಡು ಬಂದಿದ್ದು. ರಿಲಯನ್ಸಲ್ಲಿ ಒಳ್ಳೆ ಆಫರ್ ಇತ್ತು. ಸೊ ಯಾರನ್ನ ಈ ಥರ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಯರ್ ಎಂಡಲ್ಲಿ ಒಳ್ಳೆ ಆಫರ್ಸ್ ಇರುತ್ತೆ, ತುಂಬ ಒಳ್ಳೆ ಆಫರ್ಸ್ ಇರುತ್ತೆ. ಸೊ ಆವಾಗ ನೀವು 1 ವರ್ಷಕ್ಕಾಗುವಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ನೀವು ಆರಾಮಾಗಿ ಸ್ಟಾಕ್ ಇಟ್ಕೋಬೋದು ಅಂತ ಹೇಳ್ತೀನಿ. ಸೊ ಇವಾಗ ಮಲಗೋಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ, ಜಾಗನ ಖಾಲಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ತುಂಬ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಜಸ್ಟ್ ಟ್ಯಾಕ್ಸ್ನ ತೆಗೆದುಬಿಟ್ಟು ಸಾಮಾನುಗಳನ್ನ ಒಂದು ಕಡೆ ಇಟ್ಬಿಟ್ಟು ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ನಾನು ಮಾಡ್ತಿರೋದೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಜಸ್ಟ್ ಎಡಿಟ್ ಮಾಡಿ ಜಸ್ಟ್ ಅಪ್ಲೋಡ್ ಮಾಡಿಬಿಟ್ರೆ ಆಗೋದಿಲ್ಲ. ತುಂಬ ಕೆಲಸ ಇರುತ್ತೆ. ಡಿಸ್ಕ್ರಿಪ್ಷನ್ ಬರೆಯೋದಾಗಿರ್ಬೋದು, ಅಥವಾ ಟ್ಯಾಗ್ಸ್ ಹಾಕೋದಾಗಿರ್ಬೋದು, ಆ್ಯಡ್ಸ್ ಹಾಕೋದಾಗಿರ್ಬೋದು, ತುಂಬ ಕೆಲಸ ಇರುತ್ತೆ. ಸೊ ಇಷ್ಟು ಕೆಲಸದ ಮಧ್ಯಾಹ್ನ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಸ್ಗಳಿಗೆ ಲೈಕ್ ಕೊಟ್ಟು ಮತ್ತು ಕಾಮೆಂಟ್ಗಳು ಮಾಡಿದ್ರೇ ನನಗೆ ಜಾಸ್ತಿ ವೀಡಿಯೋಸ್ ಹಾಕೋದಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ. ನಂಗೆ ಸ್ಪೆಷಲಿ ಕಾಮೆಂಟ್ಗಳು ನಂಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇವಾಗ ನಾನೇನು ಮಾಡ್ತೀನಿ ಅಂದರೆ 2-3 ವೀಡಿಯೋಗಳನ್ನ ಒಟ್ಟಿಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇತ್ತೀಚೆಗೆ ನಾನು ಆ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕೋದಕ್ಕೆ ಸಾಧ್ಯ ಆಗ್ತಾಯಿದೆ. ವೀಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಇಲ್ಲಿ ಬಟ್ಟೆ ಏನು ವಾಶ್ಗೆ ಹಾಕೋದಿತ್ತು ವಾಶ್ಗೆ ಹಾಕಿದೆ. ಆ್ಯಂಡ್ ಅದಾದಮೇಲೆ ನೆನ್ನೆ ಬರ್ಗರ್ ಕಿಂಗ್ಗೆ ಹೋಗಿದ್ನಲ್ಲ, ಅಲ್ಲಿ ನನಗೆ ಬರ್ಗರ್ ತೊಗೊಂಡಿದ್ದೆ. ನಂಗೆ ಹಸು ಆಗಲಿಲ್ಲ, ಯಾಕೋ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಆ್ಯಪಟೈಟ್ ನನ್ನ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಹಾಗೆ ತೊಗೊಂಡು ಬಂದಿದ್ದೆ ನಾನು. ಅದನ್ನು ಇವಾಗ ಬ್ರೇಕ್ಫಾಸ್ಟಿಗೆ ತಿಂತಾಯಿದ್ದೀನಿ. ನೋಡ್ಬೋದು, ಅದನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಇದನ್ನ ಇವಾಗ ತಿಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಅತುಲ್ ಮಲಗಿದ್ದಾರೆ. ನಾನು ಎಬ್ಸಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಇನ್ನು ಎದ್ಮೇಲೆ ತುಂಬ ಕೆಲಸ ಇರುತ್ತೆ. ಸೊ ರೆಸ್ಟ್ ಮಾಡಲಿ, ಆಮೇಲೆ ಇದ್ದಿದ್ದೇ ಕೆಲಸ. ಎಷ್ಟು ಚೆನ್ನಾಗಿ ನಿದ್ದೆ ಆಗುತ್ತೋ ಅಷ್ಟು ನಮಗೆ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ನಾನು ಶುರು ಮಾಡ್ಕೊಂಡಿದ್ದು ಸಿಯು ಬಟ್ಟೆಗಳಿಂದ. ಸಿಯು ಬಟ್ಟೆಗಳು ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 90% ಬಟ್ಟೆಗಳನ್ನ ನಾನು ಪ್ಯಾಕ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಅವಳದು ಚಿಕ್ಕ ಬಟ್ಟೆಗಳು ಜಾಸ್ತಿ ಜಾಗ ಹಿಡಿಯೋದಿಲ್ಲ, ವೆಯ್ಟ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ. ಆ್ಯಂಡ್ ಅದಾದಮೇಲೆ ಹಾಗೆ ಇಟ್ಟು ಹೋದೆ ಅಂತ ಹೇಳಿದ್ರೆ ಅದು ಅವಳು ದೊಡ್ಡವಳಾಗ್ತಾಳೆ. ಆ್ಯಂಡ್ ಬಟ್ಟೆಗಳೆಲ್ಲ ಚಿಕ್ಕದಾಗ್ಬಿಟ್ಟಿರುತ್ತೆ. ಎಷ್ಟಾಗುತ್ತೋ ಯೂಸ್ ಮಾಡಿಬಿಟ್ಟು ಅಲ್ಲೇ ಡಿಸ್ಕಾರ್ಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 90% ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಹಾಂ, ಇಟ್ಸ್ ಓಕೆ ಬೇಟಾ, ಇಟ್ಸ್ ಓಕೆ. 1 ನಿಮಿಷ ಇರು, ನಾನು ವೀಡಿಯೋ ಮಾಡಬೇಕಾದ್ರೆ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್. ಓಕೆ. ಸೊ ಅವಳು ವಾಪಸ್ ಬರೋಷ್ಟೊತ್ತಿಗೆ ತುಂಬ ಚಿಕ್ಕವಾಗಿಬಿಟ್ಟಿರ್ತವೆ, ಏನು ಯೂಸ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಇನ್ನೊಂದಿಷ್ಟು ಬಟ್ಟೆಗಳು ತುಂಬ ಹೀಗೆ ಗಿಫ್ಟ್ಸ್ ಅಂತ ಬಂದಿರೋದು, ತುಂಬ ದೊಡ್ಡ ಬಟ್ಟೆಗಳು, ಇನ್ನೂ 1 ವರ್ಷ ಆಗಲಿ 2 ವರ್ಷ ಆದಮೇಲೂ ಯೂಸ್ ಮಾಡೋ ಅಂಥ ಬಟ್ಟೆಗಳನ್ನ ನಾನು ಅದಷ್ಟೇ ಬಿಟ್ಟಿದ್ದೆ. ಹಾಗಾಗಿ ಇವಳು ಪ್ಯಾಕಿಂಗ್ ಬೇಗನೆ ಆಗೋಯ್ತು. ಇವಳು ಪ್ಯಾಕಿಂಗ್ ಬೇಗ ಆಗಿದ್ದು ನೋಡಿ ನನಗೆ ಸಖತ್ ಖುಷಿಯಾಗಿ ಜೋಶ್ ಬಂದುಬಿಡ್ತಂಗೆ. ಏನಪ್ಪ, 1-2-3 ಅವರಲ್ಲಿ ಆರಾಮಾಗಿ ಮುಗಿಸ್ಬೋದು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಪ್ಯಾಕಿಂಗ್ ತುಂಬಾ ಟೈಮ್ ತೊಗೊಳ್ತು. ಆ್ಯಂಡ್ ಇವಳ ಬಟ್ಟೆಗಳು ಅಷ್ಟು ವೇಟ್ ಇರಲಿಲ್ಲ. ಹಾಗಾಗಿ ನನಗೆ ಇನ್ನೂ ಒಂಥರ ಹೆಂಗೆ ಕಾನ್ಫಿಡೆನ್ಸ್ ಬಂತು ಅಂದರೆ, ಇಷ್ಟೇ ವೇಟ್ ಇದೆ. ವೇಟ್ ಚೆಕ್ ಮಾಡಿದಾಗ ಸೂಟ್ ಕೇಸ್ ಜೊತೆಗೇ ಒಂದು 19 ಕಿಲೋನೋ ಅಷ್ಟೇ ಇತ್ತು, ಜಾಸ್ತಿ ಇರಲಿಲ್ಲ. ಹಾಗಾಗಿ ನನಗೆ ಫುಲ್ಲು ರಿಲ್ಯಾಕ್ಸ್ ಆಗಿಬಿಟ್ಟೆ ಸ್ವಲ್ಪ. ಅದು ಮಾಡಿದ್ದು ನನ್ನ ದೊಡ್ಡ ತಪ್ಪು. ಆ್ಯಂಡ್ ಅದಾದಮೇಲೆ ಹೇಳ್ತೀನಿ ನಿಮಗೆ ಏನಾಯಿತು ಹೆಂಗಾಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿ ಇಷ್ಟೊಂದೆಲ್ಲ ಏನಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ, ಏನಕ್ಕೆ ಆಸ್ಟ್ರೇಲಿಯಾದಲ್ಲಿ ಬಟ್ಟೆಗಳು ಸಿಕ್ಕಲ್ವಾ, ಇಷ್ಟೊಂದು ಏನಕ್ಕೆ ಶಾಪಿಂಗ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ಆಸ್ಟ್ರೇಲಿಯಾದಲ್ಲಿ ಅಷ್ಟು ಬಟ್ಟೆ ಪ್ರೊಡಕ್ಷನ್ ಆಗೋದಿಲ್ಲ. ಸೊ
ಮ್ಯಾಕ್ಸಿಮಮ್ ಅವರು ವಿಯೆಟ್ನಾಮಿಂದ ಮತ್ತು ಇಂಡಿಯಾಯಿಂದನೇ ಇಂಪೋರ್ಟ್ ಮಾಡಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಏನು ಪ್ರೊಡಕ್ಷನ್ ಆಗುವಂಥ ಬಟ್ಟೆಗಳು ಅಲ್ಲಿಗೆ ಎಕ್ಸ್ಪೋರ್ಟ್ ಆಗಿ ಅಲ್ಲಿ 1ಕ್ಕೆ 4 ರೇಟ್ಗೆ ನಮಗೆ ಬಟ್ಟೆಗಳು ಸಿಕ್ಕುತ್ತೆ. ಆ್ಯಂಡ್ ಅಲ್ಲಿ ಅಕಸ್ಮಾತ್ ಸಿಕ್ಕಿದ್ರೂ ಪ್ರೊಡಕ್ಷನ್ ಆಗಿ ಸಿಕ್ಕಿದ್ರೂ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ತುಂಬ ಜನ ನಮಗೆ ಸಜೆಸ್ಟ್ ಮಾಡಿದ್ದೇನು ಅಂದರೆ ಬಟ್ಟೆಗಳನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಂತ, ತೊಗೊಂಡು ಬನ್ನಿ ಅಂತ. ಆ್ಯಂಡ್ ನಮ್ಮ ಹತ್ರ ಹಳೆ ಬಟ್ಟೆ ಇರಲಿಲ್ವ ತೊಗೊಳಕ್ಕೆ, ಅದನ್ನೇ ತೊಗೋಬೋದಿತ್ತಲ್ವ, ಏನಕ್ಕೆ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮೇನ್ಲಿ ವಿಂಟರ್ ವಿಯರ್ ಅಷ್ಟೊಂದು ಇರಲಿಲ್ಲ ನಮ್ಮ ಹತ್ರ. ಅದ್ರ ಜೊತೆಯಲ್ಲಿ ನನಗೆ ಆಫೀಸ್ ವಿಯರು ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ ಆಫೀಸ್ ಬಟ್ಟೆಗಳು. ನಂದೇನಿದ್ರೂ ಕೋವಿಡ್ಗೆ ಮುಂಚೆ ನಾನು ಆಫೀಸ್ಗೆ ತುಂಬ ಮುಂಚೆ CU ಹುಟ್ಟೋಕ್ಕೂ ಮುಂಚೆ ನಾನು ಆವಾಗ ಒಂದು ಸ್ವಲ್ಪ ಆಫೀಸ್ಗೆ ಹೋಗ್ತಿದ್ದೆ. ಅದನ್ನು ತುಂಬ ರೆಗ್ಯುಲರಾಗಿ ಏನು ಹೋಗ್ತಿರಲಿಲ್ಲ, ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಿದ್ದರಿಂದ ನನ್ನ ಹತ್ರ ಅಷ್ಟು ಆಫೀಸ್ ವಿಯರ್ಸ್ ಇರಲಿಲ್ಲ. ಇದ್ದಿದ್ರೂ ಇಂಡಿಯನ್ ಆಫೀಸ್ ವಿಯರ್ಸ್ ಯಾವ ಥರ ಅಂದರೆ ಕುರ್ತೀಸು, ಲೆಗ್ಗಿಂಗ್ಸು ಆ ಥರ ಇತ್ತು. ಆ್ಯಂಡ್ CUಗೂ ಅಷ್ಟೇ ಅಷ್ಟೊಂದು ಜಾಸ್ತಿ ಹೊಸ ಬಟ್ಟೆಗಳಿರಲಿಲ್ಲ. ಆ್ಯಂಡ್ ವಿಂಟರ್ ವಿಯರ್ಸ್ ಎಲ್ಲ ಜಾಸ್ತಿ ಇರಲಿಲ್ಲ. ಹಾಗಾಗಿ ಅತ್ತಲ್ಗೊಂದಿಷ್ಟು ಬಟ್ಟೆಗಳು ತುಂಬಾ ಜಾಸ್ತಿ ಪರ್ಚೇಸ್ ಮಾಡಿದ್ವಿ. ಏನಕ್ಕೆ ಅಂದರೆ ಅಲ್ಲಿ ಹೋದ್ಮೇಲೆ ಈ ಥರ ಏನು 1ಕ್ಕೆ 4 ಕೊಟ್ಟು ತೊಗೊಳೋದಕ್ಕಿಂತ ಆಫೀಸ್ ವೇರು ಆಗಿರ್ಬೋದು. ಆ್ಯಂಡ್ ಆಫರ್ಸ್ ಕೂಡ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇತ್ತು. ಹಾಗಾಗಿ ತುಂಬ ಬಟ್ಟೆಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ. ಅದ್ರ ಜೊತೆಯಲ್ಲೇ ಸೂಟ್ ಕೇಸ್ಗಳನ್ನ ಬೇಕಿತ್ತಲ್ವ, ಸೂಟ್ ಕೇಸ್ ಇಲ್ಲದೆ ಇದ್ದರೆ ಹೆಂಗೆ ತೊಗೊಂಡು ಹೋಗೋಕ್ಕಾಗತ್ತೆ. ಸೊ ಹಾಗಾಗಿ ಯಾರು ಇಷ್ಟೊಂದು ಸೂಟ್ ಕೇಸ್ಗಳೆಲ್ಲ ನಮ್ಮ ಮನೇಲಿ ಇಟ್ಕೊಂಡಿರಲ್ಲ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಸೂಟ್ ಕೇಸ್ ಅಂದರೆ ನಾನು ಮ್ಯಾರೇಜ್ ಟೈಮಲ್ಲಿ ತೊಗೊಳಂಥ ಒಂದು ದೊಡ್ಡದಿತ್ತು. ಅದು ಬಿಟ್ಟರೆ ಅಷ್ಟು ಜಾಸ್ತಿ ಇರಲಿಲ್ಲ. ಹಾಗಾಗಿ ಅದು ಬಿಟ್ಟರೆ ಮಿಕ್ಕಿದ್ದು ಸುಮಾರು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ವಿ. ಸಣ್ಣ ಪುಟ್ಟ ಲೈಕ್ ಬೆಲ್ಟ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಈ ಥರ ತುಂಬಾ ಐಟಮ್ಸ್ ಪರ್ಚೇಸ್ ಮಾಡಿರೋದ್ರಿಂದ ಹತ್ರ 1 ಲಕ್ಷ ಖರ್ಚಾಗಿದೆ ಅಷ್ಟೇ. ಮಾಡ್ತಾ ಏನು ತಿಂದೇ ಇಲ್ಲ. ಬೆಳಗ್ಗೆಯಿಂದ ತಲೆ ಸುತ್ತು ಬರ್ತದೆ, ನನಗೆ ಫುಲ್ ಟಯರ್ಡ್ ಫೀಲ್ ಆಗ್ತದೆ. ಆ್ಯಕ್ಚುಲಿ ಏನಕ್ಕೆ ಇಷ್ಟು ಸುಸ್ತಾಗ್ತಿದೆ ಅಂತ ನಾನು ನೋಡಿದ್ರೆ ಬೆಳಗ್ಗೆಯಿಂದ ನಾನು ತಿಂದಿರೋದೇ ಏನಂದರೆ ಜಸ್ಟ್ ಕಾಫಿ, ಒಂದಿಷ್ಟು ಇದು ಇತ್ತು, ಕೋಡ್ಬಳೆ, ಒಂದಿಷ್ಟು ಚಕ್ಲಿ ಇತ್ತು, ಅದಷ್ಟೇ ತಿಂದಿರೋದು. ಅದಕ್ಕೆ ಫುಲ್ಲು ತಲೆ ಸುತ್ತು ಬರ್ತದೆ. ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನೋ ತಿನ್ಕೊಂಡು ಬರೋಣ. ತಿನ್ಕೊಂಡು ಬಂದಮೇಲೆ ಸ್ವಲ್ಪ ಎನರ್ಜಿ ಬರುತ್ತೆ. ಆವಾಗ ಪ್ಯಾಕಿಂಗ್ ಮತ್ತೆ ಕಂಟಿನ್ಯೂ ಮಾಡೋಣ. ಬರೀ CUದು ಮಾತ್ರ ಆಗಿದೆ, ನಂದಷ್ಟೇ ಹಂಗೆ ಹರಡಿಟ್ಬಿಟ್ಟಿದ್ದೀನಿ ಫುಲ್ಲು. ಅರ್ಧ ಡರ್ಕೆ ಮಾರೇ ಎಂಗ್ಸೈಟಿ ಶುರು ಹೋಗಿ ಸಖತ್ ಬತ್ರ ಟೆನ್ಷನ್ ಶುರು ಆಗ್ಬಿಡಿದೆ. ಅದು ಲಾಕರು ಹಾಂ, ಅರ್ಧ ತಲೆ ಓಡ್ದಾಗ ಟೆನ್ಷನ್ ಜಾಸ್ತಿ ಆದಾಗ ಸಖತ್ ಸುಸ್ತಾಗುತ್ತೆ. ಫಸ್ಟ್ ಹೋಗ್ಬಿಟ್ಟು ಚೆನ್ನಾಗಿ ಏನೋ ತಿನ್ಕೊಂಬರೋಣ ಅಲ್ಲ. ಟೇಸ್ಟ್ ತೋರಿಸಿ ಸರ್ ಸ್ವಲ್ಪ. ಆ್ಯಕ್ಚುಲಿ ಏರ್ಟೆಲ್ ಆಫೀಸ್ಗೆಲ್ಲ ಹೋಗಿ ಸ್ವಲ್ಪ ಅದರದ್ದು ಏನಂತಾರೆ ನೆಟ್ ಡಿಸ್ಕನೆಕ್ಟ್ ಮಾಡಿಸಿ ಅದೊಂದಿಷ್ಟು ಕೆಲಸ ಮುಗಿಸ್ಕೊಂಡ್ಬಂದ್ವಿ. ನೋಡಿ ಇಷ್ಟಿದೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇದೆ. ಯಾವ್ದು ಎತ್ಕೋಬೇಕು ಯಾವ್ದು ಬಿಡಬೇಕು ಅಂತಲೂ ಗೊತ್ತಾಗ್ತಲ್ಲ. ಆ್ಯಂಡ್ ಇವೆಲ್ಲ ಸಖತ್ ವೆಯ್ಟ್ ಇದೆ, ಹಿಡ್ಕೊಳಕ್ಕೆ ತುಂಬ ಭಾರ ಇದೆ. CU ಬಟ್ಟೆ ಆದರೆ ತುಂಬ ಲೈಟ್ ವೆಯ್ಟ್ ಇತ್ತು, ಆರಾಮಾಗಾಯಿತು. ಇದು ನನಗಂತೂ ಟೆನ್ಷನ್ ಆಗ್ತಿದೆ ಇವಾಗ. ಎಲ್ಲಿ ಜಾಸ್ತಿ kg ಆಗಿಬಿಡುತ್ತೋ, ಜಾಸ್ತಿ ವೆಯ್ಟ್ ಜಾಸ್ತಿ ಆಗಿಬಿಟ್ರೆ ಪಾತ್ರೆಗಳು ತೊಗೊಳೋದು ಕಷ್ಟ ಆಗಿಬಿಡುತ್ತೆ. ಏನು ತೊಗೊಳ್ಳಿ ಏನು ಬಿಡಲಿ ಅಂತಲೇ ಗೊತ್ತಾಗ್ತಲ್ಲ ನನಗೆ. ಯಪ್ಪ, ದೂರ ಹೋಗೋದು ತುಂಬ ಕಷ್ಟ, ನಿಜವಾಗ್ಲೂ ತುಂಬ ಕಷ್ಟ. ಓಕೆ, ಇವಾಗ ರಾತ್ರಿ 10 ಗಂಟೆ ಆಗ್ತದೆ ಆಲ್ಮೋಸ್ಟ್. ಇನ್ನೂ ಪ್ಯಾಕಿಂಗ್ ಮುಗ್ದೇ ಇಲ್ಲ. ನಂದು ಅರ್ಧನೇ ಆಗಿದ್ದು. ಮಧ್ಯಾಹ್ನದಿಂದ ಬೇಗ CUದು ಆಗಿಬಿಡ್ತು. ಜಸ್ಟ್ 1.5 hours 2 hours CUದು ಆಗಿಬಿಡ್ತು. ಬಟ್ ನಂದು ಆಗ್ತಾನೆ ಇಲ್ಲ. ಅದೊಂಥರ ಏನು ತೊಗೋಬೇಕು ಏನು ಬಿಡಬೇಕು ಅಂದ್ಕೊಂಡು ಹೋಗೋ ಎಂಗ್ಸೈಟಿನಲ್ಲಿ ನನಗೆ ಫುಲ್ಲು ಒಂಥರ ಹುಷಾರಿಲ್ದಂಗೆ ಆಗ್ತದೆ. ಒಂಥರ ಏನೋ ಫುಲ್ ಡಿಹೈಡ್ರೇಷನ್, ಎಲ್ಲ ಒಣಗ್ತದೆ, ಸುಸ್ತು ಫೀಲ್ ಆಗ್ತದೆ. ಇವಾಗ ಊಟಕ್ಕೆ ಹೊರಟಿದ್ದೀವಿ. ನೀನು ಊಟ ಮಾಡಿಕೊಂಡು ಎಲ್ಲೋಗೋಣ ಊಟಕ್ಕೆ. ನಾಳೆ ಒಂದಿನ ಇದೆ, ಸೊ ಹಾಗಾಗಿ ಅಷ್ಟು ಟೆನ್ಷನ್ ಇಲ್ಲ, ಮಾಡ್ಕೋಬೋದು. ಪ್ಯಾಕಿಂಗ್ ಮಾಡಿನೇ ಮಲ್ಗೋದು ಇವಾಗ. ಆದರೆ ಅದೇ ಬೇಗ ಆಗಿಬಿಡ್ಬೇಕಿತ್ತು.
ನಾನು ಅಂದ್ಕೊಂಡೆ ತುಂಬ ಜಾಸ್ತಿ ವೇಟ್ ಆಗಿಬಿಡುತ್ತೆ, ಜಾಸ್ತಿ ಬಟ್ಟೆಗಳಿದ್ದಾವೆ ಅಂದ್ಕೊಂಡೆ. ಬಟ್ ನಂದು ಏನು ಅಷ್ಟಿಲ್ಲ, ಆರಾಮಾಗಿ ಅಲ್ಲ ತೂಕ ಪರವಾಗಿಲ್ಲ. ಒಬ್ರಿಗೆ 35 kg ಕೊಟ್ಟಿದ್ದಾರೆ. ಆದ್ರೂ ಒಬ್ರಿಗೆ ಅಂದರೆ ಎಲ್ಲ ಬಟ್ಟೆನೇ ಇರಲ್ಲ, ಪಾತ್ರೆಗಳು ತೊಗೋಬೇಕು, ಇನ್ನೆಲ್ಲ ತೊಗೋಬೇಕು. ಸೊ ಅದಕ್ಕೂ ಉಳಿಯುತ್ತೆ ಆರಾಮಾಗಿ. ನಂದೊಂದು ಸಿಯುದೇ ಒಂದು 15 kg ಪ್ಲಸ್ ಬ್ಯಾಗ್ದೊಂದು ವೆಯ್ಟ್ 4 kg, ಒಂದು 19 kg ಆಗಿದೆ ಅವಳದು. ಆ್ಯಂಡ್ ಅದು ಹೆಂಗೆ ಚೆಕ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ, ಹೆಂಗೆ ವೆಯ್ಟ್ ಚೆಕ್ ಮಾಡಿದೆ ಅಂತ. ವೆಯ್ಟ್ ಚೆಕ್ ಮಾಡೋಕ್ಕೆ ಚಿಕ್ಕದಾಗಿ ಒಂದು ಮಷಿನ್ ಬರುತ್ತೆ, ಅದನ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಯಾರನ್ನ ನಾರ್ಮಲಾಗಿ ಎಲ್ಲ ನಾವು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅದನ್ನು ಇಟ್ಕೊಳ್ಳಿ. ಈವನ್ ಡೊಮೆಸ್ಟಿಕ್ ಅಂದರೆ ಇಂಡಿಯಾ ಒಳಗಡೆ ಓಡಾಡಬೇಕಂದ್ರೂ ಮಿನಿಮಮ್ 7 kg ಅಷ್ಟೇ ಇರುತ್ತೆ. 7, 8, 15 ಹ್ಯಾಂಡ್ ಬ್ಯಾಗ್ 7. ಹಾಂ ಸರಿ, ನನಗೆ ಹ್ಯಾಂಡ್ ಬ್ಯಾಗ್ದು 7 ನೆನಪಿತ್ತು. ಸೊ ಅವಾಗ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅದೊಂದು ಇಟ್ಕೊಂಡ್ಬಿಟ್ರೆ ಎಷ್ಟು 350 ರೂಪೀಸೇನೋ ಅಷ್ಟು ಕೊಟ್ಟು ನಾನು ಆರ್ಡರ್ ಮಾಡಿದ್ದೆ. ಇಟ್ಸ್ ರಿಯಲಿ ಯೂಸ್ಫುಲ್ ವಸ್ತು, ತುಂಬ ಒಳ್ಳೆ ಯೂಸ್ಫುಲ್ ವಸ್ತು. ನೀವು ಅದನ್ನು ತೊಗೊಂಡು ಆರಾಮಾಗಿ ಚೆಕ್ ಮಾಡ್ಕೋಬೋದು, ಒಂದು ಐಡಿಯಾ ಇರುತ್ತೆ. ಅಲ್ಲಿ ಹೋಗಿ ಸುಮ್ಮನೆ ಎಕ್ಸ್ಟ್ರಾ ಪೆನಾಲ್ಟಿ ಎಲ್ಲ ಕಟ್ಟೋ ಬದಲು ಒಂದೊಂದ್ಸಲ ರಿಜೆಕ್ಟ್ ಆಗಿಬಿಡುತ್ತೆ. ಪೆನಾಲ್ಟಿನ ಹೆವಿ, ಸಖತ್ ಹೆವಿ. ಸೊ ಅದ್ರ ಬದಲು ಆರಾಮಾಗಿ ವೆಯ್ಟ್ ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೋದು ಅಷ್ಟೇ. ಸರಿ, ಇವಾಗ ಊಟಕ್ಕೆ ಹೋಗೋಣ. ಒಂದಿಷ್ಟು ಕ್ಯಾಶ್ ಇತ್ತು, ಒಂದು 5-6 ಸಾವಿರ ರೂಪಾಯಿ ಕ್ಯಾಶ್ ಇಟ್ಕೊಂಡಿದ್ವಿ. ಅದನ್ನ ಇವಾಗ ಡೆಪಾಸಿಟ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಅದು ಯಾವಾಗ ನೋಟ್ ಬಂದು ಅಥವಾ ನೋಟ್ ಏನೋ ಚೇಂಜ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಿದ್ರು. 500, 100 ರೂಪೀಸ್ ನೋಟುಗಳೆಲ್ಲ ಇದೆ. ಬ್ಯಾಂಕಿಗೆ ಹೋಗಿ ಇಲ್ಲಿ ATMಗೆ ಹೋಗಿ ಇದು ಮಾಡ್ತಾಯಿದ್ವಿ, ಏನು ಹೇಳ್ತಾರೆ, ಡೆಪಾಸಿಟ್ ಮಾಡ್ತಾಯಿದ್ವಿ. ಡೆಪಾಸಿಟ್ ಮಾಡಿ ಊಟಕ್ಕೆ ಹೋಗೋಣ. ಓಕೆ, ಇಲ್ಲೇ ಇರ್ತೀನಿ. ನಂಗೆ ಚಳಿ ಆಗ್ತಿದೆ, ಎಲ್ಲಿ ಹೋಗೋದಕ್ಕೂ ಹೊರಗಡೆ ಇಳಿಯೋಕ್ಕೆ ಮನ್ಸಾಗ್ತಾಯಿಲ್ಲ. ಊಟಕ್ಕೆ ಇಳಿಬೇಕಂದ್ರೂ ಮನ್ಸಾಗ್ತಾಯಿಲ್ಲ ನಮಗೆ. ಆಸ್ತಿ ಕೊಡ್ತಾ ಇದ್ದೀನಿ. ಒಂದಿಷ್ಟು ಕ್ಯಾಶ್ 100 ರೂಪೀಸ್ ಇಟ್ಕೊಳ್ಳ. ಪಾರ್ಟಿ ಮಾಡಕ್ ಹೋಗ್ತಾರಂತೆ. ಫೋನ್ ಇನ್ನು ಯಾವ್ಯಾವ ಬ್ಯಾಗಲ್ಲಿ ಏನೇನಿತ್ತು, ಎಷ್ಟು ಅಮೌಂಟ್ ಇತ್ತು ಹೋಗಿ ಚೆಕ್ ಮಾಡ್ಬೇಕು ಅಕಸ್ಮಾತ್. ಆ್ಯಕ್ಚುಲಿ ನಾನು ಏನು ಗೊತ್ತಾ, ನಂದೊಂದು ಪ್ರಾಬ್ಲಮ್ ಮುಂಚೆಯಿಂದನೂ ಏನು ಅಂದರೆ ಎಲ್ಲ ಕಡೆ ಇಟ್ಬಿಟ್ಟಿರ್ತೀನಿ. ಎಮರ್ಜೆನ್ಸಿನಲ್ಲಿ ಎಲ್ಲನ ಹೊರಗಡೆ ಹೋದಾಗ ದುಡ್ಡಿಲ್ಲ ಅಂದಾಗ ನಿಜವಾಗ್ಲೂ ನನ್ನ ಹತ್ರ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಸ್ಮಾಲ್ ಪಾಕೆಟಲ್ಲಿ ಇವಾಗ ಬ್ಯಾಗ್ ತೆಗೆದ್ರೆ ನಾನು ನಿನ್ನೆ ಆಫೀಸ್ ಬ್ಯಾಗ್ ಕೊಡ್ಬೇಕಾದ್ರೆ 500 ಇಟ್ಟಿದೆ. ಆ್ಯಂಡ್ ಇನ್ನೊಂದು ತುಂಬ ಕಡೆ ದುಡ್ಡು ಇಟ್ಬಿಟ್ಟಿರ್ತೀನಿ. ಏನೋ ಹೇಳ್ತಾರೆ ಕೆಲವೊಬ್ರು ಆ ಥರ ಜಾಸ್ತಿ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ದುಡ್ಡು ಇಡಬಾರ್ದು ಅಂತ. ಬಟ್ ನಂಗೆ ಮುಂಚೆಯಿಂದನೂ ಅದು ರೂಢಿ. ಏನಕ್ಕೆ ಅಂದರೆ ನನಗೊಂದು 3-4 ಬ್ಯಾಗ್ ಇತ್ತಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಲ್ಲಲ್ಲ ನಾನು ಚೂರು ಇಟ್ಟಿರ್ತೀನಿ. ತುಂಬ ಜಾಸ್ತಿ ಅಲ್ಲದಿದ್ರು ಅಟ್ಲೀಸ್ಟ್ ಮಿನಿಮಮ್ ಒಂದು 200 ರೂಪಾಯಿ ಆದರೂ ಇದ್ದೇ ಇರುತ್ತೆ. ಒಳ್ಳೇದಲ್ಲ ಆ ಥರ ಎಲ್ಲ ಕಡೆ ಲಕ್ಷ್ಮಿ ಇರೋದು. ಬಟ್ ಆದರೆ ಏನೋ ಹೇಳ್ತಾರಪ್ಪ, ಆ ಥರ ಎನರ್ಜಿ ಇದಾಗುತ್ತೆ, ಏನೋ ದುಡ್ಡು ಅಟ್ರಾಕ್ಟ್ ಆಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾರೆ. ಬಟ್ ನನಗೇನೋ ಆ ಥರ ಡಿಫ್ರೆನ್ಸ್ ಅನಿಸಿಲ್ಲ ಇಲ್ಲಿವರೆಗೂ. ಗಾಡಿನಲ್ಲೇ ಮರೆತು ಬಂದುಬಿಟ್ರು, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸಖತ್ ನಿದ್ದೆ ಬರ್ತದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಆ್ಯಂಡ್ ಗ್ಯಾಪಲ್ಲೇ ವೀಡಿಯೋಗಳನ್ನ ಎಡಿಟ್ ಮಾಡ್ತಾಯಿದ್ದೀನಿ, ಗ್ಯಾಪಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದ್ರಿಗೆ ವೀಡಿಯೋ ನೋಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬಟ್ ನಾನು ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡಿ 5 ನಿಮಿಷ ಟೈಮ್ ಸಿಕ್ಕರೆ ಸಾಕು. ತಮ್ನೇಲ್ ಮಾಡೋದು ಒಂದು 10 ನಿಮಿಷ ಟೈಮ್ ಸಿಕ್ಕರೆ ಸಾಕು. ವೀಡಿಯೋಗಳನ್ನ ಎಡಿಟ್ ಮಾಡಿ ಇಡೋದು. ಒಂದು 4-5 ವೀಡಿಯೋಗಳು ಒಟ್ಟಿಗೆ ಅಪ್ಲೋಡ್ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ. ಸೊ ಹಾಗೆ ಡೈಲಿ ಬ್ಲಾಗ್ ಮಾಡಿ ಅಂತ ಕೇಳ್ತೀರಾ, ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ಬಟ್ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಇತ್ತೀಚೆಗೆ ಮತ್ತೆ ಕಮೆಂಟ್ಗಳು ತುಂಬ ಕಮ್ಮಿ ಆಗಿದೆ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ. ಓಕೆನಾ? ಇವಾಗ ಆ್ಯಕ್ಚುಲಿ ಬೆಡ್ ಮೇಲೆಲ್ಲ ಹರಡ್ಬಿಟ್ಟಿದ್ದೀನಿ, ನಿದ್ದೆ ಸಿಕ್ಕಾಪಟ್ಟೆ ಬರ್ತದೆ. ಅದನ್ನು ತೆಗೆದ್ರೆ ಮಲಗಂಗಿಲ್ಲ. ಸೊ ನೋಡೋಣ, ಆದರೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಎಂಡ್ ಮಾಡ್ತೀನಿ. ಏನಕ್ಕೆ ಬರ್ತದಿದ್ದು ನಿದ್ದೆ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ತಲೆ ಕೆದ್ರಕೊಂಡು
ತಲೆಲ್ಲ ಕೆದ್ರಕೊಂಡು ಹಿಂಗೆ ಮಾಡ್ತಾರೆ ಹಿಂಗೆ ಏನು ಹೇಳ ಅದು ಒಂದು ನೈಟು ಈ FM ಅಲ್ಲಿ ಬರೀ ಏನದು ಮಲಗಿ ಮಲಗಿ ಚಾರುಲತೆ ನಿನಗೂ ನೆರಳಿದೆ. ಅಯ್ಯೋ ದೇವ್ರೆ ಎಷ್ಟು ಸಾಮಾನಿದೆ. ಸೊ ಯಾರಾದರೂ ಈ ಥರ ಆನ್ಸೈಟ್ ಹೋಗ್ತಾರೆ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾರೆ ಅಂದಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ವಾವ್ ಏನು ಸಖತ್ತಾಗಿರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ನಮ್ಮ ಸ್ಟ್ರಗಲ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಇಲ್ಲೇ ಒಂದು ಯಾವುದನ್ನ ಒಂದು ಸಣ್ಣ ಪುಟ್ಟ ಟ್ರಿಪ್ ಹೋಗಿ ಬರ್ತೀವಿ ಅಂದ್ರೆ ಎಷ್ಟೊಂದು ತಯಾರಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇಷ್ಟು ದೂರ ಹೋಗ್ತಿದ್ದೀವಿ ಆ್ಯಂಡ್ ಲಾಂಗ್ ಟರ್ಮ್ ಹೋಗ್ತಿದ್ದೀವಿ ಅಂದಾಗ ತುಂಬಾ ತಯಾರಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಎಲ್ಲ ಪ್ಲೇಸನ್ನು ಎಲ್ಲನೂ ಸಿಕ್ಕಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಸೇಫ್ಟಿನಲ್ಲಿ ನಮಗೇನು ಬೇಕೋ ಅದನ್ನ ನಾವು ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಹಾಗೆ ನಾನು ಸೀರೆ ಕೂಡ ಇಟ್ಟಿದ್ದೆ. ಬಟ್ ಲಾಸ್ಟಲ್ಲಿ ನಾವು ಚೆಕ್ ಮಾಡಿದಾಗ ತುಂಬ ವೆಯ್ಟ್ ಜಾಸ್ತಿ ಆಗಿತ್ತು. ಹಾಗಾಗಿ ತುಂಬ ಜನ ಹೇಳಿದರು ನೀವು ಅಟ್ಲೀಸ್ಟ್ ಒಂದೆರಡು ಟ್ರೆಡಿಷ್ನಲ್ ವಿಯರನ್ನು ಇಟ್ಕೊಂಬನ್ನಿ ಅಂತ. ನಾನು ಒಂದೆರಡು ಸೀರೆ 2 ಡ್ರೆಸ್ ಆ ಥರ ಎಲ್ಲ ಇಟ್ಕೊಂಡಿದ್ದೆ. ಬಟ್ ಜಾಸ್ತಿ ವೆಯ್ಟ್ ಆದಾಗ ತುಂಬಾ ತೆಗೆದುಬಿಟ್ಟೆ. ಆಲ್ಮೋಸ್ಟ್ ಎಲ್ಲನೂ ತೆಗೆದು ಜಸ್ಟ್ ಒಂದೇ ಒಂದು ಸೀರೆ ಒಂದು ಡ್ರೆಸ್ನ ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಇಟ್ಕೊಂಡಿದ್ದೀವಿ. ಇವೆಲ್ಲ ಅಲ್ಲಿ ಹೋದ್ಮೇಲೆ ಖಂಡಿತ ಮಿಸ್ ಮಾಡ್ಕೊಳ್ತೀವಿ. ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ. ಅದಕ್ಕೆ ತಕ್ಕಂಗೆ ಬೆನಿಫಿಟ್ಸೂ ಇರುತ್ತೆ. ಏನು ತುಂಬ ಇದು ಮಾಡ್ತಿದ್ದೀವಿ ಅಂತ ಅಲ್ಲ. ಎಲ್ಲದಕ್ಕೂ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೀವಲ್ಲ, ಒಂದು ಬೆನಿಫಿಟ್ ಇದ್ಮೇಲೆ ಒಂದು ಲಾಸ್ ಥರ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಸೂಟ್ಕೇಸ್ನ ತೆಗಿತಿದ್ದೀವಿ. ಇದು ಯಾಕೋ ಹೈಡ್ರೋಲಿಕ್ ಒಂದು ಸ್ವಲ್ಪ ಹಿಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸಪೋರ್ಟ್ನ ಕೊಟ್ಟು ಅವರು ಅತ್ತಲ್ಲಿ ಹಿಡ್ಕೊಂಡಿದ್ರು. ಆ್ಯಂಡ್ ಇಲ್ಲೊಂದಿಷ್ಟು ಏನೇನು ಬೇಕಿತ್ತು ಅದೆಲ್ಲ ಸಾಮಾನು ತೆಗಿತಾ ಇದ್ದೀವಿ. ಆ್ಯಂಡ್ ಯಾವ್ದ್ಯಾವ್ದು ಬೇಡವಾಗಿತ್ತು ಅದನ್ನೆಲ್ಲ ವಾಪಸ್ ಅಲ್ಲಿ ಇಟ್ಬಿಟ್ಟು ಪ್ಯಾಕಿಂಗ್ನ ಮುಗಿಸಿ ಆಲ್ಮೋಸ್ಟ್ ಹತ್ರ ನಂದು ಪ್ಯಾಕಿಂಗ್ನ ಮುಗಿಸಿ ಇವಾಗ ಮಲಗಕ್ಕೆ ಹೊರಡ್ತೀವಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆನೂ ಇದೆ, ನಾಳೆನೂ ಒಂದಿಷ್ಟು ಪ್ಯಾಕಿಂಗ್ ಇದೆ. ಅದಾದಮೇಲೆ ಪ್ಯಾಕಿಂಗ್ ವೀಡಿಯೋಸ್ ಮುಗಿಯುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.